ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಮ ಬೆನೆಲಿ ಗಾಡಿದು ಇಲ್ಲಿ ನೋಡಿ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ. ಏರ್ ಫಿಲ್ಟ್ರ್ ಚೇಂಜ್ ಮಾಡೋಣ ಅಂತ ಎಲ್ಲ ಬಿಚ್ಕೊಂಡಿದ್ದೀವಿ. ಹಾಗೆ ಇದ್ರ ಜೊತೆಗೆ ಏರ್ ಫಿಲ್ಟ್ರನ್ನ ಯಾವ ಥರ ಚೇಂಜ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇವಾಗ ಫಸ್ಟ್ ನಾನು ಟ್ಯಾಂಕನ್ನ ಓಪನ್ ಮಾಡ್ತೀನಿ. ನೋಡಿ 2 ಬೋಲ್ಟ್ ಇದೆ, ತಕ್ಕೋಬೇಕು ಬಾ ಮಗ. ಆಮೇಲೆ ಜೊತೆಗೆ ಇಲ್ಲಿ ನೋಡಿ ಕೌಲು ಬರುತ್ತೆ ಸೈಡಲ್ಲಿ, ಟ್ಯಾಂಕ್ ಕೌಲು. ಇಲ್ಲೂ ಅಷ್ಟೇ, ಇಲ್ಲಿ ಬಿಚ್ಕೋಬೇಕು. ಇವಾಗ ಬಿಚ್ಕೊಂಡಾದ್ಮೇಲೆ ಇದೆಲ್ಲ ಬಿಚ್ಕೊತೀನಿ, ಸೈಡ್ ಕೌಲು ಬಿಚ್ಕೋಬೇಕು. ಅದ್ರ ಜೊತೆಗೆ ಆಮೇಲೆ ಇಲ್ಲಿ 2 ಬೋಲ್ಟ್ ಬರುತ್ತೆ, ಇದು 2 ಬೋಲ್ಟ್ ಬಿಚ್ಕೊಂಡಾದ್ಮೇಲೆ ಅದು ತಗೊಂಬಿಡು. ತೆಗಿ ಟ್ಯಾಂಕ್ ಅದು 2 ತಗೊಂಬಿಡು. ಆಲ್ರೆಡಿ ನಾನು ತೆಗ್ದಿದ್ದೀನಿ ಬೋಲ್ಟ್ಗಳೆಲ್ಲ. ತೆಗಿ ಬರ್ತೀನಿ ನೋಡಿ. ಈ ಗ್ಯಾರೇಜಲ್ಲಿ ಬೈಕುಗಳದ್ದು, ದೊಡ್ಡ ಬೈಕುಗಳದ್ದು ಸರ್ವಿಸ್ ಮಾಡ್ತಾರೆ. ಈಗ ಇದು ನಮ್ಮ ಫ್ರೆಂಡ್ ಗ್ಯಾರೇಜು. ಇಲ್ಲಿ ನೋಡಿ, ಇದು ತೆಗೆದಾದ್ಮೇಲೆ ನೋಡಿ, ಟ್ಯಾಂಕ್ ತೆಗೆದಾದ್ಮೇಲೆ ಸಿಂಪಲಾಗಿ ಬರುತ್ತೆ, ಇದೇನು ತೊಂದರೆ ಇಲ್ಲ, ಕಾಂಪ್ಲಿಕೇಟೆಡ್ ಏನಿಲ್ಲ. ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲೊಂದು ಸಾಕೆಟ್ ಬರುತ್ತೆ, ಇದನ್ನು ತಕ್ಕೋಬೇಕು. ಅದ್ರ ಜೊತೆಗೆ ಅದಾದಮೇಲೆ ಇಲ್ಲಿ ನೋಡಿ ಫ್ಯೂಲ್ ಗೇಜ್ದು ಇದನ್ನು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಮೇಯ್ನ್ ಇದು ಈ ಸಾಕೆಟ್ ಒಂದನ್ನು ಪ್ರೆಸ್ ಮಾಡಿ ಹಿಂಗೆ ತಕ್ಕೊಂಡ್ರೆ ಹುಷಾರು. ಹಿಂಗೆ ತಕ್ಕೊಂತು ಅಂತಂದರೆ ಟ್ಯಾಂಕ್ ಹೊರಗಡೆ ಬರುತ್ತೆ, ಏನಿಲ್ಲ. ಇಲ್ಲೊಂದು ಪೈಪ್ ಬರುತ್ತೆ, ಇದನ್ನು ತಕ್ಕೊಂತು ಅಂತಂದರೆ ಈಸಿಯಾಗೆ ಬರುತ್ತೆ. ಇಲ್ಲ ನೋಡಿ, ಟ್ಯಾಂಕ್ ಇದು ಏರ್ ಫಿಲ್ಟ್ರ್ ಬಾಕ್ಸ್ ನೋಡಿ, ಏರ್ ಫಿಲ್ಟ್ರ್ ಬಾಕ್ಸ್ ಈ ಥರ ಇದೆ. ಟ್ಯಾಂಕು ಕೆಳಗಡೆ ಬರುತ್ತೆ. ಆ್ಯಕ್ಚುಲಿ ಬೈಕುಗಳದಾದರೆ ಸೈಡಲ್ಲಿ ಬರುತ್ತೆ, ಇಲ್ಲಿ ನೋಡಿದ್ರೆ ಟ್ಯಾಂಕ್ ಕೆಳಗಡೆ ಇದೆ. ಏನಿಲ್ಲ, ಇಲ್ಲಿ ಸ್ಕ್ರೂ ನೋಡಿ ಈ ಥರ ಏರ್ ಫಿಲ್ಟ್ರ್ ಸ್ಕ್ರೂಗಳು ಬರ್ತವೆ. ಇದೆಲ್ಲ ತಕ್ಕೋಬೇಕು. ಏರ್ ಫಿಲ್ಟ್ರ್ ತಂದಿಟ್ಟು ತುಂಬ ದಿನಗಳಾಗಿತ್ತು, ಬಟ್ ಟೈಮ್ ಇರಲಿಲ್ಲ ಚೇಂಜ್ ಮಾಡ್ಕೊಳಕ್ಕೆ. ಇಲ್ಲಿ ಗ್ಯಾರೇಜ್ ಹತ್ರ ಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಹಂಗಾಗಿ ಇವಾಗ ಟೈಮ್ ಸಿಕ್ಕಿರೋದ್ರಿಂದ ಬಂದಿದ್ದೀನಿ. ಇಲ್ಲಿ ನೋಡಿ ಏರ್ ಫಿಲ್ಟ್ರು. ಒಂದು ನಿಮಿಷ, ಏರ್ ಫಿಲ್ಟ್ರ್ ತೋರಿಸ್ತೀನಿ ನಾನು ನಿಮಗೆ. ಇದು BS3 ಆಗಿರೋದ್ರಿಂದ ನೋಡಿ ಈ ಥರ ಫಾರ್ಮ್ ಬರುತ್ತೆ. ಇದು ಇವಾಗ ಬರ್ತಾ ಇರೋದಲ್ಲ ಗಾಡಿಗಳದ್ದು, ಇದ್ರದ್ದು ಬರುತ್ತೆ, ಪೇಪರ್ದು ಏರ್ ಫಿಲ್ಟ್ರ್ ಬರುತ್ತೆ. ಈ ಥರ ನೋಡಿ, ಈ ಥರ ಇದೆ ಏರ್ ಫಿಲ್ಟ್ರು. ಇದನ್ನು ಚೇಂಜ್ ಮಾಡೋದಕ್ಕೆ ನೋಡಿ ಇಷ್ಟೆಲ್ಲ ನಾವು ಟ್ಯಾಂಕು ಕೌಲು ಎಲ್ಲ ಬಿಚ್ಕೋಬೇಕು. ನೋಡಿ ಸ್ಕ್ರೂಗಳು ಎಷ್ಟು 3, 6, 2, 8 ಸ್ಕ್ರೂಗಳನ್ನ ಬಿಚ್ಕೋಬೇಕು. ಅದ್ರ ಜೊತೆಗೆ ಇಲ್ಲೊಂದು ಸಾಕೆಟ್ ಬರುತ್ತೆ, ಇದು ಸಾಕೆಟು. ಇದನ್ನು ತಕ್ಕೊಂಡ್ರೆ ಆಯಿತು. ನೋಡಿ ಏರ್ ಫಿಲ್ಟ್ರು ಆಲ್ಮೋಸ್ಟ್ ಫುಲ್ ಹೋಗ್ಬಿಟ್ಟಿದೆ, ಅದನ್ನ ಹಾಕ್ಕೊಳ್ಳಿ. ಇಲ್ಲೊಂದು ಇದು ಬರುತ್ತೆ ನೋಡಿ, ಏರ್ ಫಿಲ್ಟ್ರು ಫುಲ್ ಹೋಗ್ಬಿಟ್ಟಿದೆ. ಇದು ನೋಡಿ ಈ ಥರ ಆಗಿದೆ ಏರ್ ಫಿಲ್ಟ್ರು. ನೋಡಿ ಹಿಂಗಾಗಿದೆ. ಹಾಗಾಗಿ ಇವಾಗ ಏರ್ ಫಿಲ್ಟ್ರನ್ನ ಇದಾಗ್ತಾಯಿದ್ದೀನಿ. ಇದು ಹಾಕಮ್ಮ ಏರ್ ಫಿಲ್ಟ್ರ್. ಎಲ್ಲ ಕ್ಲೀನಾಗೇ ಇದೆ. ಏರ್ ಫಿಲ್ಟ್ರು ಕ್ಲೀನ್ ಮಾಡ್ಕೊಂಡು ಫಿಟ್ ಮಾಡೋದು. ಇನ್ನೊಂದೇನು ಅಂತಂದರೆ ಮೇಯ್ನು ನಾವು ಒರೆಸ್ಬೇಕಾದ್ರೆ ವೇಸ್ಟ್ ತೋರಿಸು ಅದೆಲ್ಲ ಅದು ವೇಸ್ಟ್. ನೋಡಿ ಈ ಥರ ವೇಸ್ಟಲ್ಲಿ ದಯವಿಟ್ಟು ಏನು ಗೊತ್ತಾ, ಒರ್ಸೋಕೆ ಹೋಗಬಾರ್ದು. ಇದರಲ್ಲಿ ಹೇಗಂತಂದರೆ ಡಸ್ಟ್ ಇರುತ್ತೆ. ಡಸ್ಟು ಇಲ್ಲೇನಾರು ಕುತ್ಕೊಂತು ಅಂತಂದರೆ ಎಳ್ಕೊಳೋ ಚಾನ್ಸಸ್ ಇರುತ್ತೆ, ವಾಲ್ಗಾಗಲಿ ಇದಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಈ ಥರ ಕ್ಲಾತ್ ತೊಗೊಂಡು ಕ್ಲಾತೆಲ್ಲ ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು. ಇದನ್ನು ಕ್ಲೀನಾಗಿ ಒರೆಸ್ಕೊ. ಹಾಕೊಂಬಿಡ್ರಿ. ಒಂದು ನಿಮಿಷ, ಏನಿಲ್ಲ, ಸಿಂಪಲ್ಲಾಗೆ ಏರ್ ಫಿಲ್ಟ್ರ್ ಈ ಥರ ಫಿಟ್ ಮಾಡ್ಕೊಂಡ್ರೆ ಮುಗೀತು. ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ, ಅಷ್ಟೇ. ಸ್ನೇಹಿತರೆ, ಇಲ್ಲಿ ನೋಡಿ ಏರ್ ಫಿಲ್ಟ್ರ್ ಫಿಟ್ ಮಾಡ್ಕೊಳೋದು ಅಷ್ಟೇ. ಸಿಂಪಲಾಗಿ ಮಾಡ್ಕೋಬೋದು, ಕಾಂಪ್ಲಿಕೇಟೆಡ್ ಏನಿಲ್ಲ. ಬಟ್ ಅದೇ ಟ್ಯಾಂಕು ಇದೆಲ್ಲ ಬಿಚ್ಕೊಳೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಲ್ಲಿ ನೋಡಿ ಏರ್ ಫಿಲ್ಟ್ರ್ ಫಿಟ್ ಆಯಿತು, ಜೊತೆಗೆ ಈ ಸಾಕೆಟು ಹಾಕ್ಕೊಂಡಾಯಿತು. ಇವಾಗ ಏನಿಲ್ಲ, ಟ್ಯಾಂಕ್ ಫಿಟ್ ಮಾಡ್ಕೊತೀವಿ. ಸಿಮೆಂಟ್ ಟ್ಯಾಂಕ್ ಇದೇನಿಲ್ಲ, ಸಾಕೆಟ್ಗಳ್ನ ನೋಡಿ 2 ಇದೆ. ಇದೊಂದು ಸಾಕೆಟು, ಇದೊಂದು ಪೈಪು, ಮತ್ತು ಇದೊಂದು ಬ್ರೆತ್ ಪೈಪು. ಇಷ್ಟನ್ನು ಕ್ಲೀನಾಗಿ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಅದ್ರ ಜೊತೆಗೆ ಇದು ಪೆಟ್ರೋಲ್ದು. ಇದನ್ನು ಫಿಟ್ ಮಾಡ್ಕೊತು ಅಂತಂದರೆ ಮುಗಿಯುತ್ತೆ. ಒಂದು ನಿಮಿಷ, ಇವಾಗ ಫಿಟ್ ಮಾಡ್ಕೊತಾ ಇದ್ವಿ. ಹಿಂಗೆ ಇಟ್ಕೊಂಡು ಏನಿಲ್ಲ. ಇಲ್ಲಿ ನೋಡಿ, ಹತ್ರಕ್ಕೆ ತಗೊಂಬ ನೀನು ಆರಾಮಾಗಿ ತಗೊಂಡು. ಇಲ್ಲ ಈ ಥರ ಸಾಕೆಟ್ ಈ ಥರ ಸೌಂಡ್ ಬರಬೇಕು. ಇಲ್ಲೊಂದು ಪೈಪ್ ಇದೆ,
ಇದೊಂದು ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಫ್ಯೂಲ್ ಗೇಜ್ ಇದೆಯಲ್ಲ, ಫ್ಯೂಲ್ ಗೇಜು. ಆಮೇಲೆ ಇದು ಪೈಪ್ ಬರುತ್ತೆ ಇಲ್ಲಿ, ಒಂದು ಸ್ವಲ್ಪ ಈ ಕಡೆ ಇತ್ತಲ್ಲ, ಇಲ್ಲೊಂದಿರುತ್ತೆ. ಇದಕ್ಕೆ ಲಾಕ್ ಬರುತ್ತೆ, ಲಾಕ್ ಮಾಡ್ಕೊಂಡ್ರೆ ಆಯ್ತು. ಅಷ್ಟೇ ಸಿಂಪಲ್, ಅಷ್ಟೇ ಇರೋದು. ಆಮೇಲೆ ಒಂದು ನಿಮಿಷ ನೋಡಿ, ಇಲ್ಲೊಂದು ಸಾಕೆಟ್ ಬರುತ್ತೆ. ಈ ಸಾಕೆಟ್ನ ಫಿಕ್ಸ್ ಮಾಡ್ಕೊಂತು ಅಂತಂದರೆ ಅಷ್ಟೇ. ಟ್ಯಾಂಕ್ ಅಷ್ಟೇ, ಏನಿಲ್ಲ, ಸಿಂಪಲಾಗಿ ಆಗುತ್ತೆ. ಆಮೇಲೆ ಕ್ಲೀನಾಗಿ ಟ್ಯಾಂಕ್ ಫಿಟ್ ಮಾಡ್ಕೊಂಡ್ರೆ ಮುಗಿಯಿತು ನೋಡಿ. ಏರ್ ಫಿಲ್ಟ್ರೆಲ್ಲ ಫಿಟ್ಟಾಗಿ, ಮತ್ತು ಸೀಟು ನೋಡಿ, ಕವಲು ಆ ಕಡೆ ಕವಲು ಎಲ್ಲ ಫಿಟ್ ಮಾಡಾಯಿದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಗಾಡಿ ಸ್ಟಾರ್ಟ್ ಆಯಿತು ನೋಡಿ, ಗಾಡಿ ಸ್ಟಾರ್ಟ್ ಆಯಿತು. ಹೆವಿ ಸೌಂಡ್ ಇದೆ, ಅದು ಮಾತ್ರ ಸಕ್ಕತ್ತಾಗಿದೆ ಸೌಂಡು. ಬರೀ ನೀವು ಇದರಲ್ಲೇ ಸ್ಟಾಕಲ್ಲೇ ಈ ಥರ ಸೌಂಡ್ ಬರುತ್ತೆ, ಆ ಥರ ಇದೆ ಗಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏರ್ ಫಿಲ್ಟ್ರನ್ನ ಫಿಟ್ ಮಾಡೋದು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್.